ನಮಸ್ಕಾರಗಳು ಕರ್ನಾಟಕ ಜನ, ನಮಸ್ಕಾರಗಳು. ಬಿಗ್ ಬಾಸ್ ಇಂದ ಸುದೀಪ್ ಸರ್ ಬೆಳಿಗ್ಗೆ ಫೋನ್ ಮಾಡಿದ್ರು. ಬಿಗ್ ಬಾಸ್ ಸೇರ್ತೀನಪ್ಪ ಅಂತ ಅಂದ್ರು. ನಾನು ಜನಗಳ ಅಭಿಮಾನಿಗಳು ಕೇಳಿ ಹೇಳ್ತೀನಿ ಸರ್ ಅಂತ ಹೇಳಿದ್ದೆ. ನೀವೇನ್ ಹೇಳ್ತೀರಾ? ಬಿಗ್ ಬಾಸ್ ಸೇರ್ಲಾ ಬೇಡವಾ? ನೀವ್ ಹೇಳಿ. ನಾನು ಸೇರ್ಕಣ ಅಂತ ಇದ್ದೀನಿ. ನೀವ್ ಹೆಂಗೆ ಹೇಳ್ತೀರಾ ಹಂಗೆ ನೀವು ಸಪೋರ್ಟ್ ಮಾಡ್ಬೇಕು. ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾಕಾ ನಿನ್ ಮಗ ಏನೋ ಒಂದ್ ಹುಡುಗಿ ಜೊತೆ ತಿರ್ಗಾಡಕತ್ತಾನ. ತಿರ್ಗಾಡ್ ಬಿಡು, ಒಂದ್ ವಯಸ್ಸದ ತಿರ್ಗಾಡ್ತಾನ. ಇನ್ನಂಗ್ ಮಾಡಿ ಏನು ಹುಚ್ಚೋಳಿ ಮಗ ನೋಡ್ರಿ, ಹಿಂಗೆ ಬಂದಿದ್ದು ಓಡಾಡಕ. ನಮ್ ಕರ್ನಾಟಕ ಜನ ಎಷ್ಟು ಕಟ್ಟದಂತ ಮಾಡಿ ಗೊತ್ತಿಲ್ರಿ ನಮ್ಗ. ಇಲ್ಲಿ ನೋಡ್ರಿ ರೀಲ್ಸ್ ಮಾಡಕ್ ಹೆಂಗ ಸಹಾಯ ಕುಂತಾವಾಗ ಏನ್ ಕೆಲ್ಸ ಇಲ್ಲ ಅಂತ ಇವ್ ನೋಡ್ರಿ ಹೆಂಗ್ ಮಾಡ್ತಾವ. ಅದ್ ನೋಡ್ಗ ಅಲ್ಲಿ ನೋಡ್ಗ ಕಿಪ್ಪಿ ಕಿರಿತಾಳ ಇಲ್ಲಿ ಎಲ್ಲ ನೋಡ್ರಿ ಹೆಂಗ್ ಸಹಾಯ ಕುಂತ ನೋಡ್ರಿ. ಈಗ ನೋಡ್ರಗ ಎಷ್ಟು ಕೆಟ್ಟದ್ ನೋಡ್ರಿ ನಮ್ ಬೆಂಗಳೂರ್ಗ. ಇಂಥ ಪೋರಿ ಕೆಲ್ಸ ಇಲ್ಲ, ಗುದ್ರಿ ಏನಂತಿನ ನೋಡ್ರಿಗ ಏನ್ ಬರಾಗ ಅವಂತ್ರ ಹೆಚ್ಚಿಗೆ ಯಾವ್ದವ ಎಷ್ಟು ತಾಸಿಲ್ ಮಾಡಕ್ ಕುಂತವ್ರಿ ಸತ್ಯನ ಸಾಗ. ನಾವೇ ಚಲೋ ನಾವಂತೀನಿ ಇನ್ನ. ಗೈಸ್, ಆಕ್ಚುಲಿ ನನ್ನ ಫ್ರೆಂಡ್ ನ ಕೇಳಿದೆ ಸ್ಟೋರಿ ಹಾಕಕ್ಕೆ ಯಾವ್ದಾದ್ರು ಒಂದ್ ಕೋಟ್ ಹೇಳು ಅಂತ. ಸೊ ಅದಕ್ಕೆ ಅವಳೊಂದ್ ಲೈನ್ ಹೇಳಿದ್ಲು, ದೂರ ಇದ್ರೆ ಧೂಳೆಲ್ಲ ಪರಿಮಳ ಅಂತ. ಏನ್ ಪ್ರೀತಿ ಅದು? ಅಂದ್ರೆ ದೂರ ಇದ್ರೆ ನಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅಂತ. ನಮ್ ಕುಂದಾಪುರ ಕನ್ನಡ. ನೀವು ಒಳ್ಳೆಯವ್ರಂತ ನನಗೆ ಗೊತ್ತು, ನೀವು ಫೇಕ್ ಅಲ್ಲ ಅಂತನೂ ಗೊತ್ತು. ಯಾಕೆ ನಾನು ರಿಪ್ಲೈ ಮಾಡಲ್ಲ ಅಂದರೆ ನಿಮ್ಮ ಒಳ್ಳೇದಕ್ಕೆ ನಾನು ರಿಪ್ಲೈ ಮಾಡ್ತಾ ಇಲ್ಲ. ನಾನು ರಿಪ್ಲೈ ಮಾಡೋದೇನು ತುಂಬ ಟೈಮು ಬೇಡ, ರಿಪ್ಲೈ ಮಾಡ್ಬೋದು ಮನಸ್ಸು ಮಾಡಿದ್ರೆ. ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ? ನಿಮಗೆ ತಲೆ ಕೆಡಿಸಿ ಸುಮ್ಮನೆ ಏನಕ್ಕೆ ಅಂತ ಅಷ್ಟೆ, ಆಯಿತಾ? ಆದರೆ ನಿಮ್ಮ ಮೆಸೇಜ್ನ ಓದ್ತಾ ಇರ್ತೀನಿ, ಆದರೆ ರಿಪ್ಲೈ ಮಾಡಲ್ಲ. ಬರೀ ಫೋನ್ಯಾಗ ಮಾತಾಡೋದಾತಲ್ಲ ಗಜಮ. ಯಾವಾಗ ಹೆಂಗ್ ಮಾಡ್ತಿ? ಯಾವಾಗ ಮಾಡ್ತಿ ಗಜಮ? ಗಜ ಮಾಡಿ ಯಾವ್ದು ಹುಡುಗಮ್ಮ ಗಜಮ. ಜೈ ಗಜಮ. ಎತ್ತ ಸಾಕಾಕತೈತಿ ನಮ್ ಸಮಾಜ ಅಂದ್ರ ತಿಳಿಲಾರ್ದಂಗ ಆಗ್ಬಿಟ್ಟೈತಿ. ಸಣ್ಣ ಸಣ್ಣ ಮಕ್ಳು ಇನ್ನು ಬೆಳ್ತಿರ್ತಕ್ಕಂಥ ಮಕ್ಕಳಿಗೆ ಈ ತರ ಪದಗಳನ್ನ ಹೇಳಿಸ್ತೀರಿ, ಈ ನಮ್ಮನಿ ವಿಡಿಯೋ ಮಾಡಿಸ್ತೀರಿ ಅಂದ್ರ ದಯವಿಟ್ಟು ಮಕ್ಕಳು ಹಾಳಾಗಕ್ ಕಾರಣ ಈ ತಂದೆ ತಾಯಿನ. ಮಕ್ಕಳಿಗೆ ಕಲಿಸ್ತಿರ್ತಕ್ಕಂಥದ್ದು ಇನ್ನೂ ತುಂಬಾ ಐತಿ. ಒಳ್ಳೊಳ್ಳೆ ಸಂಸ್ಕೃತಿನ ಹೇಳ್ಕೊಡ್ರಿ, ಒಳ್ಳೊಳ್ಳೆ ಪದಗಳನ್ನ ಹೇಳ್ಕೊಡ್ರಿ. ಎಲ್ಲಾ ತಂದೆ ತಾಯಿಗೆ ನಂದು ಒಂದ ರಿಕ್ವೆಸ್ಟ್, ಮಕ್ಕಳಿಗೆ ಈ ತರ ವಿಡಿಯೋ ಮಾಡ್ಸಕ್ ಹೋಗ್ಬೇಡ್ರಿ. ಇನ್ನು ಮುಂದೆ ಇದೊಂದು ರಿಕ್ವೆಸ್ಟ್. ಇದ್ರ ಮೇಲೆ ನಾನು ಮುಂದೆ ಮಾತಾಡಕ್ಕೆ ಏನೂ ಇಷ್ಟ ಇಲ್ಲ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನೀನು ಮತ್ ನಿನ್ ಪರಿವಾರ ಎಲ್ಲೋ ದೂರದಿಂದ ಬಂದಿದ್ದಾಗ ನಾವು ನಿಮ್ಮೇಲೆ ದಯ ತೋರಿಸಿ ಆಶ್ರಯ ಕೊಟ್ವಿ. ಅವನನ್ನ ಹುಡುಕಿದ್ ನಾನು, ಅದ್ರ ದಾನ ನಾವು ನಿಮಗ್ ಕೊಟ್ಟಿದ್ದು. ನಾನು ಬರ್ಸಾನಕ್ಕೆ ಅನೇಕ ಉಪಕಾರ ಮಾಡಿದ್ದೀನಿ ರಾಧಾ. ನಾನು ನಿನ್ನ ಅಗಾಧವಾಗಿ ಪ್ರೀತಿಸಿದ್ದೀನಿ ಕೃಷ್ಣ. ನೀನು ಅಗಾಧವಾದ ಮೇಕಪ್ ಜೊತೆಗೆ ಫಿಲ್ಟರ್ ಹಾಕೊಂಡಿದೀಯ ರಾಧಾ. ಮಗನೇ, ನೀನ್ ಅಂಟಿ ಕುಡಿಯಲೆ ಯಾಕಪ್ಪ? ನಿಂದೆ ಮನರಾದ ಸಾಲ ನಾಯದ್ ಕುಳ್ಳಿ. ಏನಾಗ್ತದ ತಗ ಕುಡಿಯ. ಮುಸಿರ್ ತಿಕ್ತಾಯಿಲ್ಲ. ಇದ್ಯಾವ್ದ ಪಯಪ್ಪ? ಮುಸಿರ್ ತಿಕ್ಕ. ತಿಕ್ನ ಪಯಪ್ಪ, ತಿಕ್ ನನ್ಗ ತಿಕ್ನಪ್ಪ. ತಿಕ್ಕಿ ಮುಸಿರ್ ತಿಕ್ನ ಪಯಪ್ಪ. ಇಷ್ಟು ತಿಕ್ಬೇಕಲ್ಲ. ತಿಕ್ನ ಆಯ್ತಪ್ಪ, ತಿಕ್ನ ಆಯ್ತಪ್ಪ. ಫ್ರೆಂಡ್ ಎಲ್ಲ ಹೇಗಿದ್ದೀರಾ? ಇವತ್ತು ಭಾನುವಾರ 7ನೇ ತಾರೀಕು, ಚಂದ್ರಗ್ರಹಣ ಇದೆ. ಯಾರು ಹೊರಗೆ ಬರಬೇಡಿ. ಆಮೇಲೆ ಬಂದು ಕಣ್ಗಿಣ್ ಕಳ್ಕೊಂಡು ಏಟ್ ಮಾಡ್ಕೊಂಡು ನಾನೆಲ್ಲಿ ಬರ್ಲಿ ನಿಮ್ಮನ್ನ ಔಷಧಿ ಹಚ್ಚಕ್ಕೆ ಹುಡಿಕೊಂಡು. ಸಾಲದಿಕ್ ನನ್ನ ಹತ್ರ ಅಮೌಂಟ್ ಇಲ್ಲಪ್ಪ, ಅಲ್ಲಿಗೆಲ್ಲ ಕೊರಿಯರ್ ಮಾಡೋಣ ಹೋಗ್ಲಿ, ಏನೋ ಔಷಧಿ ಹಚ್ಚಿಸ ನನಗೆ. ಅದಕ್ಕೆ ಹೇಳೋದ್ ಮಾತು ಕೇಳಿ, ನಾನು ಏನೇ ಹೇಳಿದ್ರು ಒಳ್ಳೇದ್ ಕೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅಚ್ಚುಕಟ್ಟಾಗಿ ಹೋಗಿ ಮನೇಲಿ ತಿಂದ್ಬಿಟ್ಟು ಪಾಚ್ಕೊಂಬಿಡಿ, ಆಚೆಗೆಲ್ಲ ಹೋಗ್ಬೇಡಿ. ಆಮೇಲೆ ಗ್ರಹಣ ಚಂದ್ರನ್ ಹಿಡ್ಕೊಳ್ಳೋದ್ ಬಿಟ್ಟು ನಿಮ್ಮನ್ನ ಹಿಡ್ಕೊಬಿಟ್ರೆ ಕಷ್ಟ. ಆಮೇಲೆ ನೀವು ಬಿಡಿಸ್ಕೊಳಕ್ ಕಷ್ಟ. ಅವನ್ ಹೆಂಗೋ ದೇವ್ರು ಬಿಡಿಸ್ಕೊಬಿಡ್ತಾನೆ, ನೀವು ಬಿಡಿಸ್ಕೊಳಕ್ ಕಷ್ಟ. ನನ್ ಮಾತು ಕೇಳಿ. ಏನ್ ಚೆನ್ನಾಗಿಲ್ವಂತೆ. ಡಿ ಬಾಸ್ ಅಭಿಮಾನಿ ನಿಮ್ಮನ್ನ ಡೈಹಾರ್ಟ್ ಆಗಿ ಇಷ್ಟಪಡ್ತಾರೆ. ಅಂತವ್ರನ್ನ ಅಕ್ಸೆಪ್ಟ್ ಮಾಡ್ಕೋತೀರಾ ನೀವು? ಇವಾಗ ಹುಡುಗ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಸೀರಿಯಸ್ಲಿ ಫಸ್ಟ್ ನಾ ಏನ್ ಮಾಡ್ತೀನಿ ಅಂತಂದ್ರೆ ಮರ್ಡರ್ ಮಾಡ್ತೀನಿ ಅವನ್ನ. ಅದು ಸೋನು ಶೆಟ್ಟಿ. ಬಟ್ ಈಗ ನೋಡಿ, ಶಾರ್ಟ್ ಡ್ರೆಸ್ ಆಗೋರೆಲ್ಲ ಕಾಲ್ ಗರ್ಲ್ ಆಗ್ಬಿಡ್ತಾರ. ಕಮಿಟ್ಮೆಂಟ್ ಆ ಥರದ್ದೆಲ್ಲ ಇರುತ್ತಾ? ಇದೆಲ್ಲ ನನ್ನ ಮಂಗ್ಳೂರ್ ಶೆಟ್ಟಿ ಅಂತ ಅನ್ಕೊಂಡಿದ್ದಾರೆ. ಇದು ಬ್ಯಾಂಗ್ಳೂರಲ್ಲೇ ಸೇಲ್ಸ್ ಗರ್ಲ್ ಓಡೋ ಕುದ್ರೆನ ಹಿಡಿದು ನಿಲ್ಸಕ್ ಆಗಲ್ಲ. ಬಿಗ್ ಬಾಸ್ ಹೋಗೋದಕ್ಕೆ ಈ ತರ ಶಾರ್ಟ್ ಡ್ರೆಸ್ ಗಳನ್ನ ಹಾಕೊಂಡು ಎಕ್ಸ್ಪೋಸ್ ಮಾಡ್ತಿದ್ದಾಳೆ. ನಿನ್ ಬಟ್ಟೆ ನೀನ್ ಹಂಗ್ ಬಟ್ಟೆ ಹಾಕ್ತಿಯಲ್ಲೇ, ನಿನ್ಗೆ ಮಾನ ಮರ್ಯಾದೆ ಇದೆಯಲ್ಲ. ಚಪ್ಪಲಿ ಬಿಡೋ ಜಾಗದಲ್ಲೇ ಬಿಟ್ಬಿಡ್ಬೇಕು.
ಅವ್ರ ಅಮ್ಮನಿಗೆ ಹುಟ್ಟಿದ್ಪ. ನಾನು ಸೆಕ್ಸಿ ಆಗಿದ್ದೀನಿ, ಒಳ್ಳೆ ಸ್ಟ್ರೆಚ್ ಆಗಿದೆ. ಈ ತರ ಐಟಮ್ ಸಾಂಗ್ ಏನಾದ್ರು ಮಾಡಕ್ ಇಷ್ಟ ಇದೆಯಾ? ಸುದೀಪ್ ಸರ್ಗೂ ಹೋಲಿಕೆ ಆಗುತ್ತೆ. ಅವ್ರ ಸ್ಟೈಲು ನನ್ನ ಸ್ಟೈಲು ಒಂಥರ ಡಿಫ್ರೆಂಟ್ ಆಗಿದೆ. ಐ ಲವ್ ಯು ಕಿಚ್ಚ ಸುದೀಪ್ ಸರ್. ಹೌದು, ನಿಮಗೆ ಬಾಯ್ ಫ್ರೆಂಡ್ ಇದಾರಾ? ಮಾತೇ ಬರ್ತಾ ಇಲ್ಲ, ತುಂಬ ಎಮೋಷ್ನಲ್ ಆಗ್ತಾ ಇದೀನಿ. ಅವ್ರ ಬಗ್ಗೆ ಮಾತಾಡೋಕೆ ಮಾತೇ ಬರ್ತಾ ಇಲ್ಲ ನನಗೆ. ಒಂದು ನಿಮಿಷ, ನೀವು ಹೊರಗಡೆ ತಿನ್ನಲ್ವಾ ಪಾನಿಪುರಿ ಎಲ್ಲ? ಮನೇಲಿ ಬಿರಿಯಾನಿ ಮಾಡ್ಕೊಂಡು ತಿಂತೀನಿ. ಗಾಡಿ ಐತೆ, ಅವ್ನು ಹೋಗ್ಬಿಟ್ಟು ಬಲ್ಲಿ, ನಾನ್ ಈಗ ನಿಮ್ಗೆ ಬಿರಿಯಾನಿ ಮನೇಲಿ ಚೂರು ಇಲ್ಲೇ ಮಾಡ್ಕೊಂಡು ತಿಂತೀನಿ. ರೇಣುಕಕ್ಕ ಈ ತರ ಹೇಳ್ತಾರಂತ ಬೇಜಾರ್ ಮಾಡ್ಕೋಬೇಡಿ, ನಾ ಒಂದ್ ವಿಡಿಯೋ ಹಾಕ್ತೀನಿ. ಹಲೋ, ನಮಸ್ಕಾರ. ಕೇಳಿಸ್ತಿದ್ಯಾ ನಾನು ಮಾತಾಡೋದು? ಹಾ ಕೇಳಿಸ್ತಿದೆ, ಹೇಳಿ. ಈ ಕಡೆಯಿಂದ ಮಾತಾಡ್ತಾ ಇರೋದು, ತುಮಕೂರಿಂದ. ನೀವು ನೋಡಿದ್ರಲ್ಲ ಎಂತೆಂತ ಯಾಪು ಬರ್ತಾ ಇದಾವೆ. ಏನಮ್ಮ ನಿಮಗೆ ಮಾತಾಡಕ್ಕೆ ಈ ಆಪ್ ಯೂಸ್ ಮಾಡ್ಕೊಂತೀರಾ? ಒಂದ್ 5 ನಿಮಿಷ ಫೋನ್ ಪಕ್ಕದಲ್ಲಿ ಇಟ್ಬಿಟ್ಟು ಮನೆಯಾಗಿದ್ದವ್ರ ಜೊತೆ ಸಂಬಂಧ ಬೆಳೆಸಿ ನೋಡಿ ಎಷ್ಟು ಹಿತವಾಗಿರ್ತದೆ ಅಂತ. ಮನೆಯಲ್ಲಿ ಬಂಧು ಬಳಗ ಎಲ್ಲರೂ ಇರ್ತಾರಿಲ್ಲ, ರಿಲೇಟಿವ್. ಬೇರೆಯವ್ರ ಹತ್ರ ಫೋನ್ ಕಾಲಲ್ಲಿ ಮಾತಾಡಕ್ಕೆ ನಿಮಗೆ ಟೈಮ್ ಇರ್ತದೆ. ಅದೇ ಮನೆ ಕೆಲಸದವರು, ಅವರು ಫ್ಯಾಮಿಲಿ ಬಿಟ್ಟು ಬಂದಿರ್ತಾರಿಲ್ಲ, ಅಂತವ್ರ ಹತ್ರ ಮಾತಾಡೋದಕ್ಕಿಂತ ಮನೆ ಕೆಲಸದವ್ರ ಹತ್ರ ಮಾತಾಡಿ ಕಷ್ಟ ಸುಖ ಹಂಚ್ಕೋಬಹುದಲ್ಲ ನೀವು. ಅಲ್ಲಿ ಜಸ್ಟ್ ಐತ್ ನೋಡು, ಇಲ್ಲಿ ಕಸ ಐತ್ ನೋಡು, ಈ ಬಂಡಿ ವರ್ಷಿಲ್ ನೋಡು, ಈ ಪಾತ್ರೆ ತೊಳೆದಿಲ್ ನೋಡು, ಒಂದ್ ಕಪ್ ಟೀ ಕೂಡ ಕೊಡಲ್ಲ ನೀವು. ಈ ತರ ಪಬ್ಲಿಕ್ ಮಾತಾಡೋದು ಚೆನ್ನಾಗಿರ್ತದೆ. ಅದೇ ಮನೆಯವ್ರ ಜೊತೆ ಸಂಬಂಧ ಬೆಳೆಸಿ ನೋಡಿ, ಅಮೃತ ಸವಿದಷ್ಟು ಹಿತವಾಗಿರ್ತದೆ. ನಾನ್ ಇಂಥವೆಲ್ಲ ಹೇಳಿದ್ರ ಫಸ್ಟ್ ನಮ್ಮ ತುಮಕೂರಲ್ಲಿರೋ ಮದಗಿರ ಗೌಡಗ ಕುಂಡಾಗ ಮೆಣಸಿನ್ಕಾಯಿ ಇಟ್ಟಂಗ ಆಗ್ತದ. ಹೌದಲ್ ಗೌಡ, ನಿನ್ನ ಸಂತಾರ. ನಾಳೆ ಸಂಡೇ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಬನ್ನಿ. ಚಾಕ್ಲೇಟ್, ಐಸ್ ಕ್ರೀಮ್, ಗೋಬಿ ಮಂಚೂರಿ, ಪಾನಿಪುರಿ, ಬೇಲ್ಪುರಿ ಎಲ್ಲ ಖರ್ಚು ನಂದೆ. ಈ ಆಫರ್ ಒಂದೇ ಸಲ ಸಿಗುತ್ತೆ, ಮತ್ತೆ ಮತ್ತೆ ಸಿಗಲ್ಲ. ಬರಂಗಿದೆ ಹಾಯ್ ಅಂತ ಹೇಳಿ, ಬೇಗ ಬೇಗ ಹೇಳಿ. ಬರ್ತೀರಾ ಬರಲ್ವೋ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡವಾ. ನಮ್ಮ ಮುತ್ತು ಬಾವ ಮತ್ತೆ ನಮ್ಮ ಅಕ್ಕ ಯಾವ ಜಾಗದಲ್ಲಿ ಸಿಗ್ತಾರೆ ಅನ್ನೋದನ್ನ ನಾವ್ ಇವತ್ತು ತೋರಿಸ್ತೀವಿ. ಎಲ್ರು ಪೊದೆ ಪೊದೆ ಅಂತ ಹೇಳ್ತೀರಂತೆ, ಅದು ಪೊದೆ ಅಲ್ಲ ಅಕ್ಕ, ಅದ್ ಪೊದೆ ಅಲ್ಲ, ನಮಗೂ ಗೊತ್ತು, ಅದು ವಿಲೇಜ್ ರಾಡ್ಜು. ಹಣ್ಣು ಒಂದು ನೇರಳೆ ಹಣ್ಣು, ಒಂದು ಉತ್ತರ ಒಂದು ದಕ್ಷಿಣ ನಿನ್ನ ಕಣ್ಣು. ಏನೋ ನೀನು ಬಸ್ರಿದ್ಯಾ? ಹೆಂಗಾಯ್ತು ಅಂತ ನಂಗೆ ಬೇಡ. 9 ತಿಂಗಳಿಗಿಂತ ಮುಂಚೆ ಸೀಸರಿನ್ ಮಾಡಿಸ್ಕೊಬಿಡು. ತಿಕ್ಕಪಕ್ಕ ಈಚೆ ಬಂದ್ಬಿಟ್ಟದು ಪಾಪು. ಚೆಂಡಿನ ಬಾಲೆ ದಿಂಡುವಿನ ಮಾಲೆ ಬಿರುಸು ಕಣ್ಣವು. ನನಗ್ ಚೆಂಡು ಕಾಣಿಸ್ತಾ ಇಲ್ಲ, ಬಾಲು ಕಾಣಿಸ್ತಾ ಇಲ್ಲ. ನಿಮ್ಗೆ ಏನಾದ್ರು ಕಂಡ್ರೆ ಕಮೆಂಟ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಅಮ್ಮ, ಡುಂಪಾ ಅಪ್ಪ, ಡುಂಪಾ 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 ಅಪ್ಪ. ಮೊನ್ನೆ RCB ಮ್ಯಾಚ್ ಗೆದ್ದಾಗ ಕಾಲ್ ತುಳಿತಕ್ಕ ಇವನು ಸತ್ತಾನತ್ ಮಾಡಿದ್ದೇನೆ, ಆದ್ರೆ ಏನೋ ಸತ್ತಿಲ್ಲ. ನಿಂತ ವಿಡಿಯೋ ನನಗೆ ಬರ್ತಾವ, ನಿಮ್ಗೂ ಬರ್ತಾವ, ಒಂದು ತಿಳಿಯಲಾಗಿ. ನಾವು ಅದೇವಿ ಹಿಂದ, ನಾವು ಬರ್ತೇವೆ ಮುಂದ. ನೀ ಮುಂದ ಬರೋದಕ್ಕ ಅವ್ರ ನಿನಗ ಹಿಂದ್ ಹೋಗೋದ್ ಹೋಗಿ ಬಿಡ್ತಾರೆ. ಅವೆಲ್ಲ ಬಿಡಿ. ಇಲ್ಲಿ ನೋಡಿ, ನನ್ ಕಾಲ್ ನೋಡಿ. 1 ಇಲ್ಲಿ ನೋಡಿ, ಫಸ್ಟ್ ನೋಡ್ತಾ ಇತ್ತು. 1 2 4 6 7 ಓಕೆನಾ? ಇಲ್ಲಿ ನೋಡ್ತಾ ಅವ್ರಿಗೆ ಸುಮ್ಮನೆ ಎಷ್ಟಾಗ್ಬಿಡ್ತೀನಿ. 6 ನಾನು ನಿನಗೊಂದು ಕ್ವಶನ್ ಕೇಳ್ತೀನಿ, ಕ್ವಶನ್ ಅಲ್ಲೇ ಆನ್ಸರ್ ಕೇಳ್ಬೇಕು. ಒಬ್ಳು ಅಮ್ಮಂಗೆ 2 ಮಕ್ಳು ಇರ್ತಾರೆ, ಅವ್ರ ಹೆಸರು ಮಾರ್ಚ್ ಮತ್ತೆ ಏಪ್ರಿಲ್. ಹಂಗಾದ್ರೆ ಅವ್ರ ಅಮ್ಮನ ಹೆಸರು ಏನಿತ್ತಕ್ಕ? ಏನು ಅವ್ರಮ್ಮ ಏನ ಒಂದ್ ಸಂಗಡ ಗುರುಮಿಡ್ಕಲ್ ಬಸ್ ಸ್ಟ್ಯಾಂಡ್ ದಾಗ ಯಾವ್ದು ಬಸ್ ಅಂತ ನಾವು ಯಾರ ಕೈ ಮೇಲೆ ಕಾದು ನೋಡ್ಬೇಕು. ನಮ್ಮ ಬಸ್ಸು ಎಲ್ಲೋ ಕಳೆದು ಹೋಗ್ಯಾನ.
ನಿನ್ಗೋಸ್ಕರ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ತೀನಿ ರಂಜು. ಓಕೆ, ಸಾಂಗ್ ಕೇಳಿ ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನೆ ನೀನು ನೂತನವಾದಂತೆ ನಾನೇ ನಾನು. ನೀನೆಲ್ಲ ಬಾತ್ರೂಮ್ ಮುಳುಗ್ತೊಳಗೆ ಆಯ್ತು. ಕೋಟೆ ಆಮೇಲೆ ಕಟ್ಟಿದ್ರಾಯ್ತು, ಫಸ್ಟ್ ಅದಕ್ಕೆ ದಾರ ಕಟ್ಟು ಕಿತ್ಕೊಂಡದು. ಅಲ್ಲ, ಎಲ್ಲರೂ ಹೇಳ್ತಾರೆ ನಾಯಿ ಬಾಲ ಡೊಂಕು ಅಂತ, ಆದ್ರೆ ಈ ನಾಯಿದು ಬಾಲ ನೋಡಿ ಫುಲ್ ಸ್ಟ್ರೇಟ್ ಬಾಲ ಅಲ್ಲ ಅಕ್ಕ. ನಾಯಿ ಬಾಲ ಡೊಂಕಿ ಇರ್ತದ ಖರೆ, ಆದ್ರ ಈ ನಾಯಿ ಬಾಲ ಯಾಕೆ ಸಿದಂದ್ರ ಇದು ನಾಯಿ ಹುಟ್ಟಿಲ್ಲ, ನಮ್ ದೋಸ್ತು ಹುಟ್ಟ್ಯದ. ಅವನವನ್ ಕಾಮೆಂಟ್ ಸುಳಿ ಮಗ ಕಾಮೆಚ್ಚದ ಗಜ್ಮಾ ಮಾಡಿ ಹಿಂಗಾಗ್ಯದ. ಇದು ಇನ್ನೊಂದ್ಸಲ ಎಲ್ರಿ ನಿನ್ಗೆ ನಾಯಿ ಕಾಣತ್ತಂದ್ರ ಒಂದೇ ಒಂದ್ ಕಮೆಂಟ್ ಹಾಕ, ಬಂದ ಹಿಡ್ಕೊಂಡ್ ಹೊಕ್ಕಾನ. ಯಾರು ಈ ವಿಡಿಯೋನ ಸ್ಕ್ರೋಲ್ ಮಾಡಬೇಡಿ. ಯಾಕೆ ಗೊತ್ತಾ, ನೀವು ನನಗೆ ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ಬೋದು ನಿಮಗೋಸ್ಕರ. ಯಾಕಂದರೆ ನನಗೂ ಒಂದು ಎಷ್ಟು ಸಂತೋಷ ಸಿಗುತ್ತೆ ಅಂದರೆ, ತುಂಬ ದುಃಖದಲ್ಲಿದ್ದೀನಿ ಸ್ನೇಹಿತರೆ. ನಿಮ್ಲಿಂತನೇ ನಾನು ಒಂದು ಸಂತೋಷದಲ್ಲಿದ್ದೀನಿ ಇವಾಗ. ಅದಕ್ಕೋಸ್ಕರ ಒಂದು ವಿಡಿಯೋಕ್ಕೋಸ್ಕರನೇ ನನಗೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರಲ್ಲ, ಇಷ್ಟೊಂದು ಹೆಲ್ಪ್ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಒಳ್ಳೊಳ್ಳೆ ವಿಡಿಯೋ ಹಾಕ್ಬೇಕಂತ ದಯವಿಟ್ಟು ಇದು ಮಾಡಕ್ಕೆ ಹೋಗಬೇಡಿ, ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಧನ್ಯವಾದ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಸಿದ್ದರಾಮಯ್ಯನ ನಿನ್ನ ನೆಂಬಿಗೆ ಜಗವೆಲ್ಲ ನಿನ್ನ ನೋಡಿ ನೆಂಬಿಗೆ ಈ ಮನವೆಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.